ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿ ಇವತ್ತಿನ ಸಂಚಿಕೆನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಗ್ರೀಷ್ಮ ಮನೆಗೆ ಬಂದಿದ್ದಾಳೆ. ಇದನ್ನ ನೋಡಿ ಅವ್ರ ತಂದೆಗೆ, ಅವ್ರ ತಾಯಿಗೆ, ಮೇಷ್ಟ್ರಿ ತುಂಬ ಖುಷಿ ಆಗ್ತಾ ಇರುತ್ತೆ. ಹಗ್ ಮಾಡ್ತಾ ಇದ್ದಾರೆ. ಗ್ರೀಷ್ಮ ಕಂದ ಮನೆಗೆ ಬಂದ್ಬಿಟ್ಟಲ್ಲ, ನಿನ್ನನ್ನು ನೋಡಿದೆ ನಮ್ಗೆ ಎಷ್ಟು ದಿನ ಆಗಿತ್ತು, ಎಷ್ಟು ಸಂಕಟ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ. ಆಗ ಗ್ರೀಷ್ಮ ನಡೆದಿರೋ ಕಥೆಯೆಲ್ಲ ಹೇಳ್ತಾ ಇದ್ದಾಳೆ. ಹೇಗೆ ಮನೆ ಬಂದೆ ಅಂದಾಗ ರುದ್ರ ಸುನಂದ್ರ ಅವ್ರನ್ನ ಸಾಯಿಸೋದಕ್ಕೆ ಹೊರಟಿದ್ರು, ಮಣ್ಣಲ್ಲಿ ಹಾಕಿ ಊತಾಕೋದಕ್ಕೆ ಹೊರಟಿದ್ರು. ಇದನ್ನೆಲ್ಲ ನಾವೆಲ್ಲ ಪ್ಲ್ಯಾನ್ ಮಾಡಿ ಅವ್ರನ್ನ ಬಚ್ಚಿಟ್ಟಿದ್ವಿ. ಆಮೇಲೆ ಈಗ ಸ್ಟೇಷನಲ್ಲಿ ಇದ್ದಾರೆ, ಸ್ಟೇಷನ್ ಕಂಟ್ರೋಲಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅವರ ಅತ್ತಿಗೆ ಬರ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾಳೆ. ಐಶು ಕೂಡ ಇದ್ಯಾವುದು ಕೂಡ ನಂಬ್ತಾ ಇರೋದಿಲ್ಲ. ಇನ್ಫ್ಯಾಕ್ಟ್ ಗ್ರೀಷ್ಮ ಮನೆ ಬಂದಿರೋದು ಅವಳಿಗೆ ಇಷ್ಟ ಇರೋದಿಲ್ಲ. ಸರಿ ಬಾ, ನೀನು ಸುಧಾರಿಸ್ಕೊ, ಸ್ವಲ್ಪ ರೆಸ್ಟ್ ಮಾಡು ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಗ್ರೀಷ್ಮ ಅವ್ರ ಅಣ್ಣ ಹೇಳ್ತಿದ್ದಾರೆ, ಹೇಗೂ ಗ್ರೀಷ್ಮ ಮನೆಗೆ ಬಂದಲ್ಲ, ಲಾಯರ್ ಫೀಸಾರ ಉಳ್ಕೊಂತು, ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂತೇಳಿ ಹೇಳ್ತಿದ್ದಾರೆ. ಆಗ ಮೇಷ್ಟ್ರು ಕೂಡ ನಾನು ಬರ್ತೀನಿ ಇರು ಮಗನೆ ಅಂತೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ. ಗ್ರೀಷ್ಮ ಕೇಳ್ತಿದ್ದಾಳೆ, ಅಣ್ಣಯ್ಯ ಈಗೆಲ್ಲ ಮಾಡೋದನ್ನ ಅವನು ಈಗೆಲ್ಲ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಅತ್ತಿಗೆವ್ವ ಹಾಗೆಲ್ಲ ಅವರು ಪ್ಲ್ಯಾನ್ ಮಾಡಿಕೊಂಡು ದೆವ್ವ ಥರ ನಾಟಕ ಎಲ್ಲ ಆಡಿದ್ರಾ ಅಂತ ಕೇಳ್ತಿರ್ತಾರೆ. ಹೌದು, ಸುನಂದಕ್ಕಂಗೆ ಈಗೆಲ್ಲ ಮಾಡೋದಕ್ಕೆ ನಾವೇ ಹೇಳಿದ್ದು. ಆವಾಗಲೇ ಸಾಕ್ಷಿ ಸಮೇತ ರುದ್ರ ಅವರು ಸಿಗೋದು ಅಂತ ಗ್ರೀಷ್ಮ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಈ ಕಡೆ ಗೌರಿ ಹತ್ರ ಮಾತಾಡ್ತಿರೋದಿಲ್ಲ. ಗೌರಿ ಕೇಳ್ತಿದ್ದಾಳೆ, ನನ್ನ ಮಾತನ್ನ ಕೇಳಿ ಜೋಗಿ ಅವರೇ, ನಂದೇನು ಕೂಡ ತಪ್ಪಿಲ್ಲ. ಆದರೆ ಇದೆಲ್ಲದೂ ಕೂಡ ತಪ್ಪಿರೋದು ಅವ್ರದ್ದೇನೆ, ಅವರೇ ಇದರಲ್ಲಿ ತಪ್ಪು ಮಾಡಿದ್ದು. ಯಾಕೆಂದರೆ ನಾನು ಮುಂಚೆನೇ ಇದ್ರ ಬಗ್ಗೆ ಈ ಮನೆಯಲ್ಲಿ ಈಗ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ನಂಬ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಲಿಲ್ಲ ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿ, ನೀವು ಏನಾದರೂ ಹೇಳ್ಬೋದು ಅಮ್ಮಿಯವರೇ, ಆದರೆ ನೀವು ಮಾಡಿದ್ದು ತಪ್ಪು. ನನ್ನ ಹತ್ರ ಈಗ ನಡೀತಿದೆ ಅಂತ ವಿಷಯ ಹೇಳಿದರೆ ನಾನು ಏನೋ ಮಾಡ್ತಾ ಇದ್ದೆ ಅಂತ ನನ್ನಂತ ಪ್ರತಿಯೊಂದು ಕೂಡ ಮುಚ್ಚಿಡ್ತೀರ ನೀವು ಅಂತ ಹೇಳ್ತಾ ಇರ್ತಾನೆ. ಅವನು ತುಂಬ ಸಿಟ್ಟು ಮಾಡ್ಕೊಂಡಿರ್ತಾನೆ. ಈ ಕಡೆ ಸುನಂದ ತಮ್ಮ ಊರ ಅಡ್ರೆಸ್ ಗೊತ್ತಾಗದೆ ತುಂಬ ಸಿಟಿನಲ್ಲಿ ಓಡಾಡ್ತಾ ಇದ್ದಾಳೆ. ಎಲ್ಲರೂ ಕೂಡ ಅಡ್ರೆಸ್ನ ಕೇಳ್ತಾ ಇದ್ದಾರೆ. ಹಾಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲಮ್ಮ, ನಿಮ್ಮ ಊರು ಯಾವುದು, ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಹೇಳಬೇಕು ಅಂತ ಹೇಳ್ತಿರ್ತಾರೆ. ಇದ್ಕಿದ್ದಂತೆ ಸುನಂದನ್ಗೆ ತಲೆ ಸುತ್ತು ಬಂದು ಹಾಗೆ ಕೂಸ್ತು ಬೀಳ್ತಾ ಇದ್ದಾಳೆ. ಅಲ್ಲಿಗೆ ಈ ಕಡೆಯಿಂದ ಅವರ ಏನು ಮೇಷ್ಟ್ರು ಮತ್ತು ಅವ್ರ ಮಗ ಇಬ್ಬರು ಕೂಡ ಹೋಗ್ತಿದ್ದಾರೆ, ಗ್ರೀಷ್ಮ ಅವ್ರ ಅಣ್ಣ. ಆವಾಗ ಸುನಂದ ಅಲ್ವಾ ಅಂತೇಳಿ, ಯಾಕಿಲ್ಲಿ ತಲೆ ಸುತ್ತು ಬಿದ್ದಿದ್ದಾಳಲ್ಲ, ಮಾತಾಡ್ಸೋಣ ಅಂತೇಳಿ ಹತ್ರ ಹೋಗಿ ಮಾತಾಡಿಸ್ತಿದ್ದಾರೆ. ಸುನಂದ, ಏನಾಯ್ತಮ್ಮ, ನೀನು ಯಾಕೆ ಇಲ್ಲಿದ್ಯಾ, ನಡಿ ಬಾ, ಅದೇನಾದ್ರು ಇರಲಿ ಮನೆಗೆ ಹೋಗಿ ಮಾತಾಡೋಣ, ಇನ್ನೇನ ಈ ಸ್ಥಿತಿನಲ್ಲಿ ಬಿಟ್ಟೋಗೋದಕ್ಕಾಗುತ್ತಾ ಅಂತ ಹೇಳ್ತಿರ್ತಾರೆ. ಸುನಂದ, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಅವರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಗೌರಿ ಅವ್ರ ತಾಯಿ ಫೋನ್ ಮಾಡ್ತಿದ್ದಾರೆ. ಅಜ್ಜಿ ಕೂಡ ಅಲ್ಲೇ ಇರ್ತಾರೆ. ಗೌರಿ, ಅಲ್ಲಿ ಹೇಗಿದೆ ಕಂಡೀಷನ್ನು, ರುದ್ರ ಸ್ಟೇಷನ್ನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನಂತೆ, ಮನೆಯವರೆಲ್ಲ ನಿನ್ನ ಹೇಗೆ ನೋಡ್ತಿದ್ದಾರೆ, ಅವನ್ನ ಸ್ಟೇಷನ್ನಿಗೆ ಕಳಿಸಿದ್ಗೆ ಎಲ್ರಿಗೂ ನಿನ್ನ ಮೇಲೆ ಸಿಟ್ಟ, ಹೇಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಆಗ ಅಲ್ಲಿ ಗೌರಿ ಹೇಳ್ತಿದ್ದಾಳೆ, ಇಲ್ಲಮ್ಮ, ಅವ್ರು ನಿಜ ಹೇಳೋದಕ್ಕೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಎಲ್ಲರೂ ಅಂತ ಜೋಗಿಯವರು ನನ್ನ ಹತ್ರ ಚೆನ್ನಾಗೇ ನೋಡ್ಕೊತಿದ್ದಾರೆ. ಜೋಗಿಯವ್ರು ಇರೋ ತನಕ ಯಾವುದೇ ಕಷ್ಟಗಳು ನನ್ನ ಹತ್ರ ಬರೋದಕ್ಕೆ ಹೆದರಿಕೆ ಆಗುತ್ತೆ. ಯಾವ ಕಷ್ಟಗಳು ನನ್ನ ಹತ್ರ ಬರೋದಿಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ಸುನಂದ ಅಕ್ಕ ಊರಲ್ಲಿ ಹೋಗಿ ಸೇಫಾಗಿ ರೀಚ್ ಆಗಿರ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು, ಈಗ ನನಗೆ ಸಮಾಧಾನ ಆಯಿತು, ಎಲ್ಲಿ ಮನೆಯವರೆಲ್ಲರೂ ಕೂಡ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೇನೋ ಅಂದ್ಕೊಂಡಿದ್ದೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಗೌರಿ ಶಂಕರನ್ನ ಮಾತಾಡಿಸ್ಬೇಕು ಅಂತ ಹೊಲದತ್ರ ಹೋಗ್ತಾ ಇದ್ದಾಳೆ. ಆಗ ಶಂಕರ ಮಾತಾಡೋದಕ್ಕೆ ಬರ್ತಿರಲ್ಲ. ಅಕಸ್ಮಾತಾಗಿ ಅವಳ ತಲೆಗೆ ಪೆಟ್ಟು ಕೂಡ ಬೀಳುತ್ತೆ. ಅಮ್ಮಿಯವರೇ, ನಾನು ಹೇಳಲಿಲ್ವಾ ನನ್ನ ಹತ್ರ ಬರಬೇಡಿ ಅಂತೇಳಿ, ನೋಡಿ ಸುಮ್ಮನೆ ಪೆಟ್ಟು ಮಾಡ್ಕೊಂಡ್ರಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಮನೆಗೆ ಬರ್ತಾರೆ. ಮನೆಗೆ ಬಂದು ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ಪೊಲೀಸ್ಗೆ, ನನ್ನ ಮಗನ್ನ ಯಾವಾಗ ಬಿಡಿಸ್ತೀರ್ರಿ ಪೊಲೀಸ್ರೆ ಅಂತೇಳಿ ಹೇಳ್ತಿದ್ದಾರೆ. ಶಂಕರ ಬಂದುಬಿಟ್ಟು ನಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು ಅಂತ ಹೇಳ್ತಿದ್ದಾನೆ.